ವಿಚಾರಗಳೇ ಜ್ಞಾನ ಮತ್ತು ವಿಜ್ಞಾನದ ತಳಹದಿಯಾಗಿದೆ ಅಂತ ಹೇಳಿ ಧಾರವಾಡದಲ್ಲಿ ಐಐಟಿಯ ವಿದ್ಯಾಧಿಕಾರಿ ಪ್ರೊಫೆಸರ್ ಎಸ್.ಎಂ. ಶಿವಪ್ರಸಾದ್ ಹೇಳಿದ್ದಾರೆ. ಕೆಎಲ್ಇ ಸಂಸ್ಥೆಯ 110ನೇ ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ಧಾರವಾಡದ ಮೃತ್ಯುಂಜಯ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದ ಸಂಸ್ಥಾಪನಾ ದಿನಾಚರಣೆ ಸಮಾರಂಭದಲ್ಲಿ ಭಾಗಿಯಾಗಿ ಮಾತನಾಡಿದಂತಹ ಅವರು, ವಿಚಾರಗಳು ಮಿದುಳು, ಮನಸ್ಸು ಹಾಗೂ ಹೃದಯವನ್ನ ಸಕ್ರಿಯಗೊಳಿಸಿ ಸೃಷ್ಟಿಯ ನಿಜ ಸ್ವರೂಪವನ್ನ ಅರಿಯೋದಕ್ಕೆ ಸಹಾಯ ಮಾಡುತ್ತೆ. ಜಗತ್ತಿನ ಸಾಧಕರೆಲ್ಲರೂ ಬಾಹ್ಯ ಸೌಂದರ್ಯಕ್ಕೆ ಬೆಲೆ ಕೊಡದೆ ತಮ್ಮ ಆಂತರಿಕ ಸೌಂದರ್ಯವನ್ನ ಬೆಳಗಿಸುತ್ತಾ ಆರೋಗ್ಯಕರ ಸಮಾಜವನ್ನ ನಿರ್ಮಾಣ ಮಾಡುವಲ್ಲಿ ಮಹತ್ತರ ಪಾತ್ರವನ್ನ ವಹಿಸಿದ್ದಾರೆ ಅಂತ ಹೇಳಿದ್ರು. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ವೈಪಿ ಮದ್ನೂರ್, ಕಾಲೇಜಿನ ಅಧ್ಯಾಪಕರು ಹಾಗೆ ವಿದ್ಯಾರ್ಥಿಗಳು ಸೇರಿದಂತೆ ಇತರರು ಇಲ್ಲಿ ಹಾಜರಾಗಿದ್ದರು. ನಾವು ಈ ವಯಸ್ಸು ಬಂದಾಗ ಏನಪ್ಪ ಇಂಪಾರ್ಟೆಂಟ್ ಅಂದ್ರೆ 2 ಪ್ರಾಬ್ಲಮ್ ಇರ್ತಾವೆ ಈ ವಯಸ್ಸಿನಾಗ. ಒಂದು, ನಾ ಶಾಣೆ ಇಲ್ಲ, ಹೌದಲ್ಲ, ನಾ ಶಾಣೆ ಇಲ್ಲ ಯಾಕಂದ್ರೆ ನನಗೆ ಹೇಳ್ತಿರ್ತಾರೆ ಎಂತ ಕಿವ್ರು ಬಿಟ್ಟಿಕ್ಕೆ ನೋಡಿ, ಆಕೆ ಬದುಕಿ ನೋಡಿ 99% ಇಲ್ಲ, ನೀ ನೋಡಿ ಹೆಂಗೆ ತೆಗ್ದಿರಿ, ಹಂಗೇನು ನಿಮ್ಮ ಅಪ್ಪ ಅಂದ್ರೆ ಅವ್ರಿಗೆ ಹೇಳಿದ್ರಿ ನಿಮ್ಮಂತವ್ರಿಗೆ ಎಂತವ್ರು ಹುಡ್ತಾರೆ ಅಂತ ಹೇಳಿ, ನಾನು ಅವ್ರ ಮನೆ ಬಿಟ್ಟಿದ್ರೆ ಶಾಣೆಗೆ ಹುಡ್ತಿದ್ದೆ. ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ಲೆಟ್ ಮಿ ಟೆಲ್ ಯು, ಸೈಂಟಿಫಿಕಲಿ ಎಲ್ಲರೂ ಶಾಣ್ಯರ ಇದು ತಿಳ್ಕೊರಿ. ಐನ್ಸ್ಟೈನ್ ಅಂತಲಿ ಬಹಳ ಶಾಣೆ ಸೈಂಟಿಸ್ಟ್ ಅಂದ್ರೆ ಐನ್ಸ್ಟೈನ್ ಅಂತ ಹೇಳಿದ್ರು ನಾವು. ಅವನ ತಲೆ ಸತ್ ಮೇಲೆ ಯೂನಿವರ್ಸಿಟಿ ಆಫ್ ಶಿಕಾಗೋ ಅವರು ಅವನ ಬ್ರೈನ್ ಅನ್ನ 150 ಸ್ಲೈಸ್ ಮಾಡಿ ತೆಗೆದು ನೋಡ್ತಾರೆ, ಇವನ್ ಬ್ರೈನ್ ಹೆಂಗ್ ಡಿಫ್ರೆಂಟ್ ಇತ್ತು ಅಂತ ಹೇಳಿ ಸ್ಲೈಡ್ ಮಾಡಿ ಸ್ಟಡಿ ಮಾಡ್ತಾರೆ ಅವ ಸತ್ತಾಗ. ಬಟ್ ಅವ್ನು ನೋಡಿದಾಗ, ಹೊರಗೆ ತೆಗೆದು ನೋಡಿದಾಗ ಆ ಅದ್ಭುತ ಸೈಂಟಿಸ್ಟ್ ತಲೆನೂ ಹಂಗೆ ಇತ್ತು, ಹುಚ್ಚ ಶಿವಪ್ರಸಾದ್ ತಲೆನೂ ಹಂಗೆ ಇತ್ತು. ಸೊ ಎಲ್ಲಾ ತಲೆನೂ ಹಂಗೆ ಇತ್ತು. ಅಂದ್ರೆ we all have about 80 billion neurons and each neuron is able to connect about 10,000 connections ಮಾಡ್ತೈತಿ. ಆ ಕನೆಕ್ಷನ್ಸ್ ಹೆಂಗ್ ಮಾಡ್ತೈತೆ ಅನ್ನೋದು ಇಂಟೆಲಿಜೆನ್ಸ್ ಅಂತ ಹೊರತು ನ್ಯೂರಾನ್ಸ್ ಇಲ್ಲ ಅಂತಿಲ್ಲ. ಅದರ ಅರ್ಥ ಏನಂತಂದ್ರೆ ನಿಮ್ಮಲ್ಲಿ ಎಲ್ಲರಲ್ಲೂ ಆ ಹಾರ್ಡ್ವೇರ್ ಐತಿ, ಆ ಕಂಪ್ಯೂಟರ್ ಐತಿ. ಟು ಬಿಕಮ್ ಅನ್ ಐನ್ಸ್ಟೈನ್ ಆರ್ ಮೇಡಮ್ ಕ್ಯೂರಿ ಬಸವನಾಳ್ ಅವರು ಇಂಥ ವ್ಯಕ್ತಿನೂ ಆಗ್ಬೋದು. ಓಕೆ, ಅದ್ರೊಳಗೆ ನೀವು ಸಾಫ್ಟ್ವೇರ್ ಏನ್ ಹಾಕೋತಿರಲ್ಲ ಅದು ಮಾಡಿಕೊಟ್ಟು, ಅದಕ್ಕೆ ನಾವು ಎಜುಕೇಶನ್ ಅಂತ ಕರಿತೀವಿ, ಎಜುಕೇಶನ್. ಸೊ ಇದು ಬಹಳ ಇಂಪಾರ್ಟೆಂಟ್. ಸೊ ಡೋಂಟ್ ವರಿ, ನಿಮ್ಮೆಲ್ಲ ಕೇಪಬಿಲಿಟಿ ಐತಿ, ನಿಮಗ್ ಗೊತ್ತಿಲ್ಲ, ನಿಮ್ಮ ಅಪ್ಪ ಅಮ್ಮಗೂ ಗೊತ್ತಿಲ್ಲ, ನಿಮ್ ಟೀಚರ್ಸ್ಗೂ ಗೊತ್ತಿಲ್ಲ, ಬಟ್ ನಿಮ್ಮಲ್ಲಿ ಐತಿ. ಅದು ಒಂದ್ ದಿವಸ ಹೊರಗೆ ಬರ್ತೈತಿ. ಓಕೆ, ಅದು ಒಂದ್ ದಿವಸ ಬರ್ತೈತಿ. ಅದು ಹೆಂಗ್ ಬರ್ತೈತಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಓಕೆ, ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.